ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಗೋವಿಂದೇಗೌಡರು ಹೇಳ್ತಾರೆ, ಅಣ್ಣ ವಿದ್ಯೆ ಹೇಳ್ದಂಗೆ ನಾವು ಪ್ರಮಾಣಿಸಿ ನೋಡೋದು ಒಳ್ಳೇದು ಅನ್ಸುತ್ತೆ. ಅದಕ್ಕೆ ಈ ಮದುವೆನ ಮುಂದಕ್ಕೆ ಹಾಕಿ ಈ ವಿಚಾರವಾಗಿ ಕೂಲಂಕುಷವಾಗಿ ವಿಚಾರಣೆ ಮಾಡೋದು ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ನೀನು ಒಂದ್ಕಿತ ಸಂದಾಗಿ ಯೋಚನೆ ಮಾಡಿ ನೋಡೋಣ ಅಂತ ಹೇಳ್ತಾರೆ ಗೋವಿಂದ ಅವರು. ಇದೇನಿದು, ನೀವೆಲ್ಲರೂ ಸೇರ್ಕೊಂಡು ನನ್ನ ಮಗಳನ್ನ ಹಾಳು ಬಾವಿಗೆ ತಳ್ಬೇಕಂತ ಅನ್ಕೊಂಡಿದ್ದೀರಾ? ಅಲ್ಲ, ಹಿಂದೆಯಿಂದ ಇವಳನ್ನ ನೀವೇ ಎತ್ಕಟ್ಟಿದ್ದೀರಾ ಹೆಂಗೆ? ಈ ನಮ್ಮವ್ವ ಸ್ವಂತ ಮಗಳಿಗೆ ಅನ್ಯಾಯ ಆಗ್ತಾ ಇದ್ರು ಒಂಚೂರು ಕನಿಕರ ಇಲ್ದಂಗ್ ಮಾತಾಡ್ತವಳೆ. ಇನ್ನು ನೀನು ನನ್ನ ಒಡಬಿಟ್ಟಿದ್ದಣ್ಣ, ನೀನೇ ನನ್ನ ಮಗಳ ಮೇಲೆ ಅನುಮಾನ ಪಡ್ತಾ ಇದೀಯಾ ಅಂದ್ರೆ ನೀವೆಲ್ರೂ ಸೇರ್ಕೊಂಡು ಅನ್ಯಾಯ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಲೇ, ನ್ಯಾಯ ಅಂತ ಬಂದ್ರೆ ಎಲ್ರಿಗೂ ಒಂದೇಯಾ? ನಿನ್ ಮಗಳಿಗೆ ಅನ್ಯಾಯ ಆಗುತ್ತಂತ ಹಿಂದೆ ಮುಂದೆ ಯೋಚನೆ ಮಾಡ್ದಂಗೆ ತೀರ್ಮಾನ ತಗೊಳಕಾಗುತ್ತಾ ಅಂತ ಭದ್ರಾ ಅಜ್ಜಿ ಹೇಳ್ತಾರೆ. ಯಾಕಣ್ಣ, ನೀವುಗಳೇ ಕಣ್ಣಿನಿಂದ ನೋಡಿಲ್ಲ, ಇನ್ನೂ ಏನು ವಿಚಾರಣೆ ಮಾಡ್ಬೇಕು ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ನಾನು ಹೊಡೆದಂಗ್ ಮಾಡ್ತೀನಿ, ನೀವು ಅತ್ತಂಗ್ ಮಾಡಿ ಅಂತ ಇವಳನ್ನ ಕರ್ಸ್ಬಿಟ್ಟು ಈ ಮದ್ವೆನ ನಿಲ್ಸಕ್ ನೋಡ್ತಾ ಇದ್ದೀರಾ? ಒಂದ್ ಹೇಳ್ತೀನಿ ಕೇಳೋಣ, ಏನಾದ್ರೂ ನನ್ನ ಮಗಳಿಗೆ ನ್ಯಾಯ ಸಿಗದೆ ಹೋದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಸಾವಿತ್ರಿ, ಭಾವ ಏನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ದಾರೆ? ಇಲ್ಲ ತಾನೇ, ಇದ್ರ ಪರಿಣಾಮ ಮುಂದಕ್ಕೆ ಏನಾಗುತ್ತಂತ ಯೋಚನೆ ಮಾಡಿನೇ ಹಂಗಾಗಿ ತೀರ್ಮಾನ ತಗೊಂಡ್ರದು ಅವರು. ನಿನಗೂ ನಿನ್ ಮಗಳಿಗೆ ಹೆಂಗ್ ಮೋಸ ಮಾಡಕ್ ಸಾಧ್ಯ? ನೀನು ಒಸಿ ತಾಳ್ಮೆಯಿಂದ ಇರು ತಾಯಿ ಅಂತ ಹೇಳ್ತಾರೆ ಈಶ್ವರಿ ಅವರು. ಅಣ್ಣ, ಇವರೆಲ್ಲ ಹಿಂಗ್ ಮಾತಾಡ್ತಾ ಇದ್ರುವೆ ನೀನ್ ಯಾಕೆ ಸುಮ್ನೆ ಕುಂತಿದೀಯಾ? ಏನಾದ್ರೂ ಮಾತಾಡೋಣ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಕಣ್ಣಾರ ಕಂಡು ಸತ್ಯನ ಸುಳ್ಳು ಮಾಡಕ್ ಆಗಕ್ಕಿಲ್ಲ. ಈ ವಿಚಾರದಲ್ಲಿ ನಾನೇ ಸಾಕ್ಷಿ ಆಗಿರೋದ್ರಿಂದ ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಶಿವರಾಮೇಗೌಡರು ಹೇಳಿದಾಗ ವಿದ್ಯೆ ಅವ್ರಿಗೆ ಶಾಕ್ ಆಗೋಗ್ಬಿಡುತ್ತೆ. ನಿನ್ ಗಂಡನ ಮೇಲೆ ನಿನಗೆ ಅತಿಯಾದ ನಂಬಿಕೆ ಇರ್ಬೋದು, ಆದ್ರೆ ನಾನು ಯಾವಾಗ ಆ ದೃಶ್ಯ ನೋಡಿದ್ನೋ ಆವಾಗ್ಲೇ ಅವನ ಮೇಲೆ ನಂಬಿಕೆ ಸತ್ತು ಹೋಯ್ತು. ಮಾವಯ್ಯ ಅಂತ ಅಳ್ತಾ ವಿದ್ಯೆಯವ್ರು ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಆತರ ಪಟ್ಟು ತಗೊಂಡಿರೋ ನಿರ್ಧಾರ ಅಲ್ಲ, ಚೆನ್ನಾಗಿ ಯೋಚನೆ ಮಾಡಿ ತಗೊಂಡಿರೋ ನಿರ್ಧಾರ. ನಿನ್ ಗಂಡ ಬರೀ ತಪ್ಪು ಮಾಡಿಲ್ಲ, ಪಾಪ ಮಾಡಿದಾನೆ. ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೇಬೇಕು. ಆದ್ರೆ ನನ್ ಗಂಡ ಇನ್ನೊಂದು ಹೆಣ್ಣಿಗೆ ತಾಳಿ ಕಟ್ಟೋದು ನೋಡ್ಕೊಂಡು ನಾನ್ ಹೆಂಗ್ ಮಾವಯ್ಯ ಬದುಕಿರ್ಲಿ ಅಂತ ವಿದ್ಯೆಯವ್ರು ಕೇಳ್ತಾರೆ. ನೋಡು, ಒಂದ್ ಹೆಣ್ಣಿಗೆ ಅನ್ಯಾಯ ಆಗ್ಬಾರ್ದು ಅಂತಾನೆ ನಾನು ಈ ನಿರ್ಧಾರ ತಗೊಂಡಿರೋದು. ಹಂಗೆ ನಿನಿಗೂ ಅನ್ಯಾಯ ಆಗಕ್ಕೆ ನಾನ್ ಬಿಡಕ್ಕಿಲ್ಲ. ಈ ಮದ್ವೆ ಒಂದು ಯಾವುದೇ ತೊಂದರೆ ಇಲ್ದಂಗ ಆಗ್ಬಿಡ್ಲಿ, ಆಮೇಲೆ ಯೋಚನೆ ಮಾಡಮ್ಮ ಅಂತ ಹೇಳಿ ಹೊರಡ್ತಾ ಇರ್ಬೇಕಾದ್ರೆ ವಿದ್ಯೆಯವರು ಮಾವಯ್ಯ ಮಾವಯ್ಯ ಅಂತ ಕೂಕೊಂಡ್ರು. ಹಾಗೆ ಹೋಗ್ಬಿಡ್ತಾರೆ ಶಿವರಾಮೇಗೌಡರು. ಲೇ, ಕೇಳಿಸ್ಕೊಂಡೇನೆ ನಮ್ಮ ಅಣ್ಣ ಹೇಳಿದ್ನ ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಪಾಪ ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋದು ತಪ್ಪೇ ಅಲ್ಲ ಬಿಡು. ಯಾಕೆ ಹೇಳೋ, ಆ ದೃಶ್ಯವ ನೀನ್ ಕಣ್ಣಲ್ಲಿ ನೋಡ್ಲಿಲ್ಲ ಅಲ್ವೇ, ಅದಕ್ಕೆ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಸುಮ್ಕಿರವ, ಅದನ್ನೇನಾದ್ರೂ ಇವಳು ಕಣ್ಮುಂದೆ ನೋಡ್ಬಿಟ್ಟಿದ್ರೆ ಅಲ್ಲೇ ಎದೆ ಹೊಡ್ಕೊಂಡು ನೆಗದ್ ಬಿದ್ದು ಹೋಗಿರೋಳು ಅಂತ ಚಿತ್ರ ಅವ್ರು ಹೇಳ್ತಾರೆ. ಇಲ್ಲ ಕಣೆ, ಆ ದೃಶ್ಯನ ಇವಳು ಕಣ್ಣಾರ ನೋಡಿ ಒಂದೇ ಕಿತ್ತ ಸತ್ತೋಗಿದ್ರೆ ಚಂದಾಗಿರೋದಂಗ ಅಂದ್ಮ್ಯಾಕೆ ಇವಳು ಬದುಕಿರೋ ಗಂಟ ಕಣ್ಣೀರಲ್ಲಿ ಕೈ ತೊಳಿತಾಳಲ್ಲ ಪಾಪ ಅಂತ ಈಶ್ವರಿ ಅವರು ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾರೆ. ವಿದ್ಯೆಯವ್ರಿಗೆ ಏನು ತೋರಿಸ್ದೆ ಅಳ್ತಾ ಸುಮ್ನೆ ಕೂತ್ಬಿಡ್ತಾರೆ. ಈ ಕಡೆ ಭದ್ರಾ ಅವ್ರನ್ನ ತೋರಿಸ್ತಾರೆ. ಭದ್ರಾ ಅವ್ರು ಹೇಳ್ತಾರೆ, ಲೇ ಕ್ವಾಟ್ಲೆ, ನನ್ನ ಅಮ್ಮಿಗೆ ದ್ರೋಹ ಮಾಡಿ ಇನ್ನೊಂದ್ ಹೆಣ್ಣಿಗೆ ಮೈ ಮುಟ್ಟಕ್ ಆಗ್ತತೆ ಅನ್ಲ. ವಿದ್ಯೆ ಹೇಳ್ದಂಗೆ ನನ್ ಬೆನ್ನಿಂದೆ ಭಾರಿ ದೊಡ್ಡ ಮಸ್ಲತ್ತೆ ನಡಿತೈತಿ ಕಣ್ಲಾ ಅಂತ ಹೇಳ್ತಾರೆ ಭದ್ರಾ ಅವರು. ಅಣ್ತಮ್ಮ, ನೀನ್ ಕುಡಿದೇ ಹೋಗಿದ್ರೆ ಈ ಮಾತಾಡ್ಬೋದಾಗಿತ್ತು, ಆದ್ರೆ ಕುಡುಜ್ಞಾನದಲ್ಲಿ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ, ಲೇ ನಾನೇನು ಹೊಸ್ತಾ ಕುಡಿತಾ ಇದ್ದೀನಿ ಅಲ್ಲ, ಅದು ಅಲ್ದೆ ನಾನು ಎಷ್ಟು ದಿನದಿಂದ ಕುಡಿತಾ ಇದ್ದೀನಿ. ನಾನು ಕುಡ್ದಾಗ ಬ್ಯಾರೆ ಹೆಣ್ಣು ಇರ್ಲಿ ಬೇರೆ ಮನೆ ಕದ ತಟ್ಟಲ್ಲ, ಕುಡಿದ್ಬಿಟ್ಟು ಸೀದಾ ನನ್ ಕೋಣೆಗೆ ಬರೋದಕ್ಕಲ್ಲ, ಇವತ್ರಾದ್ರೆ ಅಷ್ಟೇ ಸೀದಾ ನನ್ ಕೋಣೆಗೆ ಬಂದಿದ್ದು ಅಂತ ಭದ್ರವ್ರು ಹೇಳ್ತಾರೆ. ನೀನ್ ಹೇಳ್ತಾ ಇರೋದು ನಿಜಾನೇ ಅಣ್ತಮ್ಮ, ಆದ್ರುವೆ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಏನ್ಲಾ ಆದ್ರುವೆ ಆಯ್ತು ಕಣ್ಲಾ, ನೀನ್ ಹೇಳ್ದಂಗೆ ಇಟ್ಕೊಳ್ಳೋಣ. ಕುಡುದ್ ಜ್ಞಾನದಲ್ಲಿ ನಾನ್ ತಪ್ಪು ಮಾಡೋದಾಗಿದ್ರೆ ನಾನು ಅವಳ ಕೋಣೆಗೆ ಹೋಗ್ಬೇಕಾಗಿತ್ತು. ಇಲ್ಲಾಗಿರೋದು ಅವಳು ನನ್ ಕೋಣೆಗೆ ಬಂದವಳೆ, ಅದು ಇಷ್ಟು ವರ್ಷ ಯಾವತ್ತು ಬರ್ದೇ ಇರೋಳು. ನೆನ್ನೆ ದಿನ ಬಂದವಳೆ ಅಂದ್ರೆ ಹೊಂಚಾಕಿ ಸಂಚ್ ಮಾಡೋಳೆ ಅಂತ ಅರ್ಥನೇ ತಾನೆ ಅಂತ ಭದ್ರವ್ರು ಹೇಳ್ತಾರೆ. ಅಣ್ತಮ್ಮ, ಈಗ ನಿನ್ ಮಾತಿನ ಮೇಲೆ ನನಗೆ ನಂಬಿಕೆ ಬರ್ತೈತೆ, ಒಂದ್ಸಲ ನೆನ್ಪು ಮಾಡ್ಕೊ, ಯೋಚನೆ ಮಾಡಿ ನೋಡು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅದು ವಿನಂತಿ ಅವತ್ ರಾತ್ರಿ 12 ಗಂಟೆಗೆ ಬಂದು ಕೇಕ್ ತಗೊಂಬಂದ್ ನನಗೆ ವಿಶ್ ಮಾಡಿದ್ಲು. ನಾನು ಎಷ್ಟು ಬೇಡ ಅಂದ್ರೂ ಅವಳೆ ಕೋಣೆ ಒಳಗಡೆ ಬಂದು ನನಗೆ ಕೇಕ್ ಕಟ್ ಮಾಡಿ ತಿನ್ಸಿದ್ಲು. ಆಗ ಭದ್ರವ್ರು ನೆನ್ಪು ಮಾಡ್ಕೊಂತಾರೆ, ಇಷ್ಟೊತ್ತಲ್ಲಿ ನೀನು ನನ್ನ ರೂಮ್ ಒಳಗಡೆ ಇದ್ರೆ ಏನ್ ಅನ್ಕೊಂತಾರೆ ಹೇಳು ಅಂತ ಭದ್ರವ್ರು ಹೇಳಿದಾಗ ವಿನಂತಿ ಅವ್ರು ಹೇಳಿರ್ತಾರೆ, ಯಾರೇನ್ ತಿಳ್ಕೊಂತಾರ ಮಾಮ, ನಾನಿನ್ನೇನು ಹೊರಗ್ನವಳೆ ಅಂತ ಹೇಳಿರ್ತಾಳೆ. ಆಗ ಭದ್ರವ್ರು ನೆನ್ಪು ಮಾಡ್ಕೊಂಡು ಕೇಕ್ ಕಟ್ ಮಾಡಿದ್ದು ಆಯ್ತಲ್ಲ ಹೋಗು ಅಂದ್ರೆ ಏನೇನೋ ಮಾತಾಡ್ತಾ ಇದ್ಲು ಅಂತ ಭದ್ರವ್ರು ಹೇಳ್ತಾರೆ. ಏನ್ ಮಾತಾಡ್ತಾ ಇದ್ಲು ಅಂತ ಒಂದ್ಸಲ ನೆನ್ಪು ಮಾಡ್ಕೊಂತಮ್ಮ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಆ ವಿದ್ಯನ್ ಬಗ್ಗೆ ಮಾತಾಡ್ಬೇಕಾಯ್ತು ನಿಂತವ ಅಂದದ್ದು ವಿನಂತಿಯನ್ನ ನೆನ್ಪು ಮಾಡ್ಕೋತಾರೆ. ಲೇ ಕ್ವಾಟ್ಲೆ, ಇದ್ದಕ್ಕಿದ್ದಂಗೆ ನಾನು ವಿದ್ಯಾನುವೆ ಆದರ್ಶ ದಂಪತಿಗಳು ಅಂತ ಹೊಗಳ್ತಾ ಇದ್ಲು ಕಣ್ಲಾ. ಆಗ ಕ್ವಾಟ್ಲೆ ಅವ್ರು ಹೇಳ್ತಾರೆ, ಆಮೇಕೆ ಏನಾಯ್ತು ಅಂತಮ್ಮ? ಆಮೇಕೆ ಏನಾಯ್ತು? ಲೇ, ಅದೆಲ್ಲ ನನಗೆ ಸಂದಾಗ ನೆನಪಾಗ್ತೈತಿ ಕಣ್ಲಾ. ಅದಾದ್ಮೇಲೆ ಅದ್ ಏನಾಯ್ತು ಅಂತ ನನಗೆ ನೆನಪಿಗೆ ಬರ್ತಾ ಇಲ್ಲ ಕಳ ಅಂತ ಭದ್ರವ್ರು ಹೇಳ್ತಾರೆ. ಅಂತಮ್ಮ, ಅಲ್ಲಿ ಗಂಟ ನೀನ್ ಸರಿಯಾಗಿ ಹೇಳ್ತಾ ಇದೀಯ, ಅಲ್ಲಿಂದ ಆಚೆಗೆ ನಿನ್ಗೇನು ನೆನಪಿಗೆ ಬರ್ತಾ ಇಲ್ಲ ಅಂದ್ಮೇಲೆ ಏನಾಗಿರ್ಬೋದು ಅಂತ ಕ್ವಾಟ್ಲೆ ಅವ್ರು ಹೇಳಿದಾಗ ಭದ್ರವ್ರು ಹೇಳ್ತಾರೆ, ಅಲ್ಲ ಯಾವತ್ತೂ ಇಲ್ದೇ ಇರೋ ವಿನಂತಿ ನನ್ನನ್ನ ಆ ಪಾಟಿ ಹೊಗಳ್ತಾ ಇದ್ಲು ಅಂದ್ರೆ ನನ್ನನ್ನ ಕಾಲ್ ಹಿಡಿದು ಎಳೆಯಕ್ಕೆ ಅಂತ ಅಲ್ವಾ ಕ್ವಾಟ್ಲೆ? ಲೇ, ವಿದ್ಯೆ ಹೇಳಿದ್ದು 100ಕ್ಕೆ 100 ಸತ್ಯಕಲ್ಲ. ಯಾವುದೇ ಕಾರಣಕ್ಕೂ ನಾನು ಅಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನನ್ನ ಬೀಳ್ಸಕ್ಕೆ
ಬೀಸಿರೋ ಬಲೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲಕಲ್ಲ ಅಂತ ಹೇಳ್ತಾರೆ ಭದ್ರ ಅವರು. ಅಂದ್ರೆ ಏನಾಗಿರ್ಬೋದು, ಭದ್ರ ಸರಿ ನೆನ್ಪು ಮಾಡ್ಕೊಳ್ಳ ಅಂತ ಮಾತಾಡ್ಕೋತಾರೆ ಭದ್ರ ಅವರು. ಆ ಕಡೆ ಈ ಕಡೆ ಯೋಚನೆ ಮಾಡ್ಕೊಂಡು ಭದ್ರ ಅವರು ತಿರ್ಗಾಡ್ಕೋತಾ ಮೂಲೆಯಲ್ಲಿ ಕೇಕ್ ಇಟ್ಟಿರೋದನ್ನ ನೋಡ್ತಾರೆ. ಲೇ ಕ್ವಾಟ್ಲೆ, ಇದು ಯಾರ್ಲಾ ರೂಮ್ ಎಲ್ಲ ಕ್ಲೀನ್ ಮಾಡ್ದಂಗೆ ಕೇಕ್ನ ಇಲ್ಲೇ ಬಿಟ್ಟವ್ರೆ. ಆಗ ಆ ಕೇಕ್ನ ತಗೊಂಬಂದು ಟೇಬಲ್ ಮೇಲೆ ಇಟ್ಬಿಟ್ಟು ಯೋಚನೆ ಮಾಡಿ ಹೇಳ್ತಾರೆ, ಲೇ ಕ್ವಾಟ್ಲೆ, ಈ ಕೇಕ್ ತಂದದ್ದು ವಿನಂತಿ ಕಣ್ಲಾ? ಸರಿ ಅಣ್ತಮ್ಮ ಇದು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಹ್ಞೂ ಕಣ್ಲಾ, ಈ ಕೇಕ್ ತಿಂದ 5 ನಿಮಿಷಕ್ಕೆ ಒಂಥರ ಮತ್ತು ಬಂದು ಶಾನೆ ನಿದ್ದೆ ಬಂದಂಗ ಆಗ್ಬಿಡ್ತು ಕಣ್ಲಾ. ಅಲ್ಲಿಂದ ಆಚೆಗೆ ಎಲ್ಲ ಬೋಸ್ ಅಂದಾಗ ನೆನ್ಪೈತಿ ಕಣ್ಲಾ. ಅದಾದ್ಮೇಲೆ ನೆನ್ಪಿಲ್ಲ ಅಂತಂದ್ರೆ ಇಲ್ಲೇನೋ ಮಸ್ಲತ್ ನಡ್ದೈತಿ ಅಂತ ಭದ್ರವ್ರು ಹೇಳ್ತಾರೆ. ಏನು ಅಂತ ಬಿಡಿಸಿ ಹೇಳು ಅಣ್ತಮ್ಮ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಂದ್ರೆ ಈ ಕೇಕ್ ಒಳಗಡೆ ಮದ್ದು ಬರೋದು ಏನು ಹಾಕೋರ್ ಕಣ್ಲಾ, ಅದಕ್ಕೆ ತಿಂದು ಹೊಸಿ ಹೊತ್ತಿಗೆ ನನಗೆ ಏನಾಯ್ತು ಅಂತಾನೆ ಗೊತ್ತಾಗಿಲ್ಲ. ಲೇ ಕ್ವಾಟ್ಲೆ, ಈ ಕೇಕ್ನ ಫಸ್ಟ್ ತಗೊಂಡೋಗಿ ಮಂಡೆ ಲ್ಯಾಬಲ್ಲಿ ಟೆಸ್ಟ್ ಮಾಡ್ಕೊಂಬ, ಆಮೇಲೆ ಇದಕ್ಕೆ ಅವಳು ಏನ್ ಹಾಕೋಳು ಅಂತ ಗೊತ್ತಾಯ್ತದೆ ಅಂತ ಭದ್ರವ್ರು ಹೇಳ್ತಾರೆ. ಸರಿ ಅಣ್ತಮ್ಮ, ಈಗ್ಲೇ ತಗೊಂಡೋಗಿ ಸತ್ಯ ಏನು ಅಂತ ತಿಳ್ಕೊಂಬರ್ತೀನಿ. ಕ್ವಾಟ್ಲೆ ಅವರು ಆ ಕೇಕ್ನ ತಗೊಂಡು ಲ್ಯಾಬ್ ಟೆಸ್ಟ್ಗೆ ಹೋಗ್ಬಿಡ್ತಾರೆ. ಈ ಕಡೆ ಭದ್ರ ಅವರು ಯೋಚನೆ ಮಾಡ್ಕೊಂಡು ತನಿಗ್ ತಾನೇ ಮಾತಾಡ್ಕೊಂತಾರೆ. ನಿನ್ ಮಾತು ದಿಟ ಕಣಮಿ, ಆ ನಿನ್ನ ನಂಬಿಕೆನೆ ನನ್ ಬಲ ಅಂತ ಹೇಳ್ತಾರೆ ಭದ್ರ ಅವರು. ನಾನು ಆ ತಪ್ಪು ಮಾಡಿಲ್ಲ ಅಂತ ಆದಷ್ಟು ಬೇಗ ಸಾಕ್ಷಿ ಸಮೇತ ಸಾಬೀತ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಾರೆ ಭದ್ರ ಅವರು. ಈ ಕಡೆ ಮೋಹನ್ ಅವರು ವಿದ್ಯಾ ಅವ್ರ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ನೀನು ನನ್ ಮಗನ್ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ ನೋಡ್ತಾ ಇದ್ರೆ ನನ್ಗೆ ಶಾನೆ ಸಂತೋಷ ಆಯ್ತದ ವಿದ್ಯಾ. ಆದ್ರೆ ನೀನು ಅವನ ಮೇಲೆ ಇಟ್ಟಿರೋ ನಂಬಿಕೆ ಪ್ರೀತಿನ ಅವನು ಉಳಿಸ್ಕೊಳ್ಳಿಲ್ಲ. ಕೊಡೋದ್ ಗಾಜಿನಂತೆ ಸಂಬಂಧ ಚೂರ್ ಆಗದೆ ವಿದ್ಯಾ. ಕಣ್ ಮುಂದೆ ಸಾಕ್ಷಿ ಇರ್ಬೇಕಾದ್ರೆ ನಿನ್ ಮಾತಿಗೆ ಬೆಲೆ ಎಲ್ಲೈತಿ ಹೇಳು ವಿದ್ಯಾ ಅಂತ ಕೇಳ್ತಾರೆ ಮೋಹನ್ ಅವರು. ನಂಬಿಕೆ ಅನ್ನೋದು ಉಪ್ಪಿದ್ದಂಗ್ ಕಣೆ, ಹೆಂಗೆ ಒಂದು ಪ್ರಮಾಣ ಅನ್ನೋದು ಇರ್ತದೋ ಹಂಗೆ ನಂಬಿಕೆಗೆ ಮಿತಿ ಇರ್ಬೇಕು. ಇಲ್ಲ ಅಂದ್ರೆ ಅದು ಕೂಡ ಅಡಿಗೆನ ಹಾಳು ಮಾಡ್ದಂಗೆ ಹಾಳು ಮಾಡ್ಬಿಡ್ತದೆ ಅಂತ ಭದ್ರ ಅಜ್ಜಿ ಹೇಳ್ತಾರೆ. ಜೀವನಕ್ಕೆ ನಂಬಿಕೆನೆ ಅಡಿಪಾಯ, ಅದ್ರಲ್ಲೂ ಗಂಡ ಹೆಂಡ್ರು ಸಂಬಂಧಕ್ಕದು ಕಲ್ಲಿನ ತಳಹಾದಿ ಇದ್ದಂಗೆ ಅಲ್ವಾ ಅಮ್ಮಮ್ಮ ಅಂತ ವಿದ್ಯವ್ರು ಹೇಳ್ತಾರೆ. ಹಂಗಾದ್ರೆ ನಾವ್ ಕಣ್ಣಾರ ಕಂಡಿದ್ದು ಸುಳ್ಳು ಅಂತ ಹೇಳ್ತಾ ಇದೀಯ ಅಂತ ಕೇಳ್ತಾರೆ ಮೋಹನ್ ಅವರು. ಇಲ್ಲ ಅತ್ತೆ, ನೀವ್ ನೋಡಿರೋ ದೃಶ್ಯ ದಿಟಾನೇ ಇರ್ಬೋದು. ವಿನಂತಿ ಅಕ್ಕ ಹೇಳ್ದಂಗೆ ನೀವ್ ತಿಳ್ಕೊಂಡಿರಂಗೆ ನಮ್ ಗೌಡ್ರು ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾರು ಏನಾರ ಹೇಳಿ ನಮ್ ಗೌಡ್ರು ಅಂತ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅತ್ತೆ ಅಂತ ಹೇಳ್ತಾರೆ ವಿದ್ಯಾ ಅವರು. ಆದ್ರೆ ಪಾಪ ವಿನಂತಿ ನಡೆದದ್ದೆಲ್ಲ ವಿವರವಾಗಿ ಹೇಳಿದ್ಲಲ್ಲ, ಹಂಗಾದ್ರೆ ಅವೆಲ್ಲ ಸುಳ್ಳೆ ಅಂತ ಕೇಳ್ತಾರೆ ಮೋಹನ್ ಅವರು. ಅತ್ತೆ, ನನಗೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಒಂದಂತರೂ ಸತ್ಯ, ಈ ವಿಷಯದಲ್ಲಿ ನಮ್ ಗೌಡ್ರ ವಿರುದ್ಧ ದೊಡ್ಡದಾಗಿ ಸಂಚು ನಡೆದದೆ. ಸಂಚನ್ನೇ ಸತ್ಯ ಅಂತ ಅಟ್ಟಿಯವರೆಲ್ಲ ನಂಬೋದು, ಆದ್ರೆ ನಾನ್ ನಂಬಕ್ಕಿಲ್ಲ. ಅಂತ ವಿಷಯಕ್ಕೆ ಬಲುಪಶಿ ಆಗೋದಕ್ಕೆ ನನ್ ಗಂಡನ ನಾನು ಬಿಟ್ಕೊಡಕ್ಕಿಲ್ಲ. ಯಾವುದೇ ಕಾರಣಕ್ಕೂ ನಾನು ನನ್ ಗಂಡನ ಇನ್ನೊಂದ್ ಹೆಣ್ಣಿನ ಜೊತೆಗೆ ಹಂಚ್ಕೊಳಕಿಲ್ಲ ಅಂತ ಹೇಳ್ತಾರೆ ವಿದ್ಯಾ ಅವರು. ನೀನ್ ಹೇಳ್ತಾ ಇರೋದು ನಮಗೂ ಅರ್ಥ ಆಗ್ತೈತೆ ವಿದ್ಯಕ್ಕ, ಆದ್ರೆ ಈ ಮದ್ವೆ ನಡಿಲಿಲ್ಲ ಅಂದ್ರೆ ಸಾವಿತ್ರಿ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಭದ್ರ ಅಣ್ಣನ್ನ ಜೈಲ್ಗೆ ಹಾಕಿಸ್ತೀನಿ ಅಂತವ್ರಲ್ಲ ಅಂತ ಹೇಳ್ತಾರೆ ಚಂಪಾ ಅವರು. ಕೊಡ್ಲಿ, ಅವಾಗ್ಲೇ ಅಲ್ವೇ ಸತ್ಯ ಆಚೆಗೆ ಬರೋದು. ಯಾಕಂದ್ರೆ ಪೊಲೀಸ್ನವರು ಕಣ್ಣಾರ ಕಂಡೆ ಅನ್ಕೂಡ್ಲೆ ಅದನ್ನ ದಿಟ ಅಂತ ನಂಬಕ್ಕಿಲ್ಲ. ಅವರು ಎಲ್ಲಾ ತರದ ವಿಚಾರಣೆನೂ ಮಾಡ್ತಾರೆ. ನಾನು ಅವ್ರ ಮುಂದೆನೆ 4 ಪ್ರಶ್ನೆ ಇಡ್ತೀನಿ, ಇದೇ ತರ ವಿಚಾರಣೆ ಮಾಡ್ಬೇಕಂತ ಹೇಳ್ತೀನಿ. ಆಗ್ಲೇ ಯಾರು ತಪ್ಪು ಮಾಡಿದಾರಂತ ಎಲ್ರಿಗೂ ತಿಳಿತದೆ. ಅವ್ರು ಕಂಪ್ಲೇಂಟ್ ಕೊಡ್ಬೇಕಂತಾನೆ ನಾನು ಗಲಾಟೆ ಮಾಡ್ತೀನಿ. ಏನಾಗುತ್ತೋ ಆಗ್ಲಿ, ನಮ್ ಗೌಡ್ರಿಗೆ ಅನ್ಯಾಯ ಆಗೋದಕ್ಕೆ ನಾನು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ವಿದ್ಯಾ ಅವರು. ಅಕ್ಕನ ಕುತ್ತಿಗೆ ತಾಳಿ ಕಟ್ಟೋದಕ್ಕೆ ನಾನು ಬಿಡಕ್ಕಿಲ್ಲ. ಈ ಕಡೆ ನೋಡಿದ್ರೆ ವಿದ್ಯಾ ಅವಳ ಮಾತು ಕೇಳ್ಬಿಟ್ಟು ಭದ್ರ ಅಜ್ಜಿಗೆ ತುಂಬಾ ಖುಷಿ ಆಗುತ್ತೆ. ಆಗ ಮೋಹನ್ ಅವ್ರು ಹೇಳ್ತಾರೆ, ಅಲ್ಲ ವಿದ್ಯಾ ಅತ್ತೆ, ನೀವೇನು ಚಿಂತೆ ಮಾಡ್ಬೇಡಿ, ನನ್ ಗಂಡನ್ನ ಹೆಂಗ್ ಉಳಿಸ್ಕೋಬೇಕಂತ ನನಗೆ ಸಂದಾಗ ಗೊತ್ತದೆ. ನಾನು ಅವ್ರನ್ನ ಉಳಿಸ್ಕೊಂತೀನಿ ಅಂತ ಹೇಳ್ತಾರೆ ವಿದ್ಯಾ ಅವರು. ಒಬ್ಬ ಸಿದು ಕಣೆ, ಈ ಒಂದು ಹೆಣ್ಣಿಗೆ ತನ್ನ ಗಂಡನ ಮೇಲೆ ಇರ್ಬೇಕಾದ ನಂಬಿಕೆ ನೀನ್ ಏನ್ ಮಾಡಿಯೇ ಮಾಡು, ನಿನ್ ಜೊತೆಗೆ ನಾನು ಇರ್ತೀನಿ, ಧೈರ್ಯವಾಗಿರು ನೀನು ಅಂತ ಹೇಳ್ತಾರೆ ಭದ್ರ ಅಜ್ಜಿ. ಅಮ್ಮ, ನಿಮ್ದಿದ್ ಒಂದು ಮಾತು ಸಾಕು, ನನಗೀಗ 100 ಆನೆ ಬಲ ಬಂದಂಗಾಯ್ತು. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಅಮ್ಮಮ್ಮ, ನೀ ಹೋರಾಟದಲ್ಲಿ ಗೆದ್ದೆ ಗೆಲ್ತೀನಿ ಅಂತ ವಿದ್ಯವ್ರು ಹೇಳ್ತಾರೆ. ಬರೀ ಆಶೀರ್ವಾದ ಮಾತ್ರ ಅಲ್ಲ, ನನ್ ಬೆಂಬಲನೂ ಐತೆ, ನೀನು ಧೈರ್ಯವಾಗಿ ಮುನ್ನುಗ್ಗು. ಮೋಹನ ಚಂಪಾ ಇವಳು ಅಕಾಡಕ್ಕೆ ಎಳಿತಾಳ ಅಂದ್ಮೇಕೆ ಇರೋ ಮೋಸ ಹೊರಗ್ ಬಂದೇ ಬರ್ತದೆ. ನನಗೆ ಇವಳ ಮೇಲೆ ನಂಬಿಕೆ ಐತೆ, ಬನ್ನಿ ಹೋಗುಮ, ನಿಶ್ಚಿಂತೆಯಿಂದ ಹೋಗೋಣ ಅಂತ ಹೇಳಿ ಭದ್ರ ಅಜ್ಜಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಕ್ವಾಟ್ಲೆ ಅವರು ಕೇಕ್ನ ತಗೊಂಡು ಲ್ಯಾಬ್ ಟೆಸ್ಟಿಗೆ ಅಂತ ಬಂದ್ಬಿಟ್ಟು ಶರತ್ ಹತ್ತ ಕೂಗ್ತಾರೆ. ಏನ್ ಕ್ವಾಟ್ಲೆ ಅಣ್ಣ, ನೀನ್ ಇಲ್ಲಿ ತನಕ ಬಂದಿದ್ಯಾ ಅಂತ ಶರತ್ ಅವ್ರು ಕೇಳ್ತಾರೆ. ನಿನ್ನ ನೋಡ್ಬೇಕು ಅಂತಾನೆ ಬಂದಿದ್ದು, ನಿನ್ನಿಂದ ಶಾನೆ ಮುಖವೇತ್ ಕೆಲಸ ಆಗ್ಬೇಕಾಗಿತ್ತಲ್ಲ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಅಯ್ಯೋ, ನಿನ್ಗಿಲ್ಲ ಅನ್ನಕಾಯ್ತದ, ಅದೇನ್ ಹೇಳೋಣ ಅಂತ ಹೇಳ್ತಾರೆ ಶರತ್ ಅವ್ರು. ನೋಡು, ಈ ಕೇಕ್ನ ಟೆಸ್ಟ್ ಮಾಡಿ ಇದನ್ನ ತಿಂದ್ರೆ ಪ್ರಜ್ಞೆ ತಪ್ತಾರೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು, ಆ ರಿಪೋರ್ಟ್ ನನಗೆ ಸಿಗಬೇಕು ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಈ ಕೆಟ್ಟೋಗಿರೋ ಕೇಕ್ ತಿಂದ್ರೆ ಪ್ರಜ್ಞೆ ತಪ್ಪದೆ ಇನ್ನೇನಾಗುತ್ತೆ ಅಂತ ಒಬ್ಬ ವ್ಯಕ್ತಿ ಕೇಳ್ತಾರೆ. ಸರ್, ಇದು ಈಗ ಕೆಟ್ಟೋಗಿರೋದು, ಇದು ಸಂದಾಗಿದ್ದಾಗ ಇದಕ್ಕೆ ಮದ್ದು ಬರೋ ಔಷಧಿ ಹಾಕಿದಾರೋ ಏನೋ ಅಂತ ಒಂದ್ ಕಿತ್ತ ಚೆಕ್ ಮಾಡು ಹೇಳಿ ಸರ್ ಅಂತ ಕ್ವಾಟ್ಲೆ ಅವ್ರು ಹೇಳ್ತಾರೆ. ಇನ್ನು ಹೇಳ್ತಾ ಇರೋದ್ ನೋಡಿದ್ರೆ ಕೇಕಿನಿಂದ ಏನೋ ದೊಡ್ಡದಾಗ ಆಗೈತೆ, ಚೆಕ್ ಮಾಡ್ಕೊಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ಸರಿ, ನಾನು ಇಲ್ಲೇ ಆಚೆ ಕೂತಿರ್ತೀನಿ, ಅರ್ಧ ಗಂಟೆಲಿ ಕೊಟ್ಬಿಡಿ ಅಂತ ಕೇಳ್ತಾರೆ ಕ್ವಾಟ್ಲೆ ಅವರು. ಅಣ್ಣ, ಏನ್ ತಮಾಷೆ ಮಾಡ್ತಾ ಇದೀಯಾ, ಅರ್ಜೆಂಟ್ ಆಗಿ ಅಂದ್ರೆ 3 ದಿನ ಆದ್ರೂ ಬೇಕೇ ಅಂತ ಶರತ್ ಅವರೇ ಹೇಳ್ತಾರೆ. ನೋಡು, ಅದ್ ಎಲ್ಲಿ ಕಳಿಸ್ತೀಯೋ ಕಳಿಸು, ನನಗ್ ಗೊತ್ತಿಲ್ಲ, ಅದೆಷ್ಟು ದುಡ್ಡು ಖರ್ಚಾದ್ರೂ ಚಿಂತೆ ಮಾಡ್ಬೇಡ, ನಲ್ಲಿ ಇದು ನನಗ್ ಬೇಕೇ ಬೇಕು, ಯಾಕಂದ್ರೆ ತಲೆ ಹೋಗೋ ವಿಷಯ ಇದು ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಆಗ ಆ ವ್ಯಕ್ತಿನೂ ಶರತ್ ಅವರು ಚರ್ಚೆ ಮಾಡ್ಬಿಟ್ಟು ಹೇಳ್ತಾರೆ, ಕ್ವಾಟ್ಲೆ ಅಣ್ಣ, ನಿಮ್ ಮುಂದೆನೆ ಅವ್ರ ಜೊತೆಗೆ ಮಾತಾಡಿದೀನಿ, ಹೆಂಗಾದ್ರೂ ಒಂದಿನ ಬೇಕೇ ಬೇಕು ಅಂತ ಹೇಳ್ತಾರೆ ಶರತ್ ಅವರು. ಸರಿ ಆಯ್ತು, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಡಪ್ಪ ಕ್ವಾಟ್ಲೆ ಅವ್ರು ಹೇಳ್ತಾರೆ.
ಸರಿ ಕಣಣ್ಣ, ನಾಳೆ ಸಂಜೆ ಒಳಗಡೆ ನಿನಗೆ ಸಿಗುತ್ತೆ, ಆದಷ್ಟು ಬೇಗ ಸಿಕ್ಕರು ಮತ್ತೆ ನಿಮಗೆ ಫೋನ್ ಮಾಡ್ತೀನಿ ಅಂತ ಶರತ್ ಅವ್ರು ಹೇಳ್ತಾರೆ. ಸರಿ ಅಂತ ಹೇಳಿ ಕ್ವಾಟ್ಲೆ ಅವರು ಕಾರ್ ಹತ್ರ ಬಂದು ಅವ್ರಿಗೆ ಅವರೇ ಮಾತಾಡ್ಕೋತಾರೆ. ಅದ್ರೊಳಗೆ ಏನಾದ್ರೂ ಬೆರಿಕೆ ಆಗೈತೆ ಅಂತ ಗೊತ್ತಾಗ್ಲಿ, ಆಮೇಲೆ ಇರೋದು ನಿಜವಾದ ಆಟ ಅಂತ ಹೇಳ್ತಾರೆ ಕ್ವಾಟ್ಲೆ ಅವರು. ಈ ಕಡೆ ವಿದ್ಯಾ ಅವರು ಏನು ಮಾತಾಡದೆ ಮೌನವಾಗಿ ಅಳ್ತಾ ಯೋಚನೆ ಮಾಡ್ಕೊಂಡು ತನ್ನ ತಾಯಿಗಾರ ಫೋನ್ ಮಾಡೋಣ ಅಂತ ಫೋನ್ನ ತಗೋತಾರೆ. ಈ ಕಡೆ ವಿದ್ಯಾ ಅವ್ರು ಕಾಲ್ ಮಾಡಿದಾಗ ರತ್ನ ಅವ್ರು ಹೇಳ್ತಾರೆ, ಹೇಳವ ವಿದ್ಯಾ, ಅವ್ವ ಅಪ್ಪ ಅಟ್ಟಿಲಿ ಇಲ್ವೇ ಅಂತ ಕೇಳ್ತಾರೆ ವಿದ್ಯಾ ಅವರು. ಇದಾರೆ ಕಣವ, ಇದ್ಯಾಕವ ನೀನ್ ಒಂಥರ ಮಾತಾಡ್ತಾ ಇದೀಯಾ, ಏನಾಯ್ತು ಅಂತ ರತ್ನ ಅವ್ರು ಕೇಳ್ತಾರೆ. ಅವ್ವ ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದ್ಲು ಅಪ್ಪಯ್ಯಗೆ ಫೋನ್ ಕೊಡು. ಸಂದಾಗಿದೆಯಾ ಮಗಳೇ ಅಂತ ಚೆಲುವರಾಜ್ ಕೇಳಿದಾಗ ಇಲ್ಲ ಅಪ್ಪಯ್ಯ ಅಂತ ವಿದ್ಯಾ ಅವ್ರು ಹೇಳ್ತಾರೆ. ಸಂದಾಗಿಲ್ಲ ಅಂದ್ರೆ ಏನವ ಅರ್ಥ, ಅಂತದೇನಾಯ್ತವ ಅಂತ ಚೆಲುವರಾಜ್ ಕೇಳ್ತಾರೆ. ಅಪ್ಪಯ್ಯ ಪೊಲೀಸರಿಗೆ ಫೋನ್ ಮಾಡಿದ ವಿಚಾರದಲ್ಲಿ ಸಮಸ್ಯೆ ಸೃಷ್ಟಿಯಾದಾಗ ನಿನ್ ಜೀವನೇ ಒತ್ತಿಟ್ಟು ನನ್ ಬಾಳ್ನ ಕಾಪಾಡ್ದೆ, ಹಂಗೆ ಇವಾಗ ನನ್ ಬಾಳಲ್ಲಿ ಬಿರುಗಾಳಿನೇ ಎದ್ದೈತೆ, ನೀನೇ ಏನಾದ್ರೂ ಮಾಡಿ ನನ್ ಬಾಳ್ನ ಉಳಿಸ್ಕೊಡ್ಬೇಕು ಅಪ್ಪಯ್ಯ ಅಂತ ಕೇಳ್ಕೊತಾರೆ ವಿದ್ಯಾ ಅವರು. ಯಾಕವ ವಿದ್ಯಾ ಏನೇನೋ ಮಾತಾಡ್ತಾ ಇದೀಯಾ, ಇವಾಗ ನಿನ್ ಬಾಳ್ ಹಾಳಾಗಕ್ಕೆ ಕಾರಣ ಏನು ಅಂತ ಕೇಳ್ತಾರೆ ಚೆಲುವರಾಜ್. ವಿದ್ಯಾ ನನ್ಗೆ ಯಾಕೋ ಶಾನೆ ಹೆದರಿಕೆ ಆಗ್ತೈತ್ ಕಣೆ, ಏನ್ ವಿಷಯ ಅಂತ ಹೇಳಿ ಅಂತ ರತ್ನವ್ರು ಕೇಳ್ತಾರೆ. ನಾನ್ ಬದುಕಿರ್ಬೇಕಾದ್ರೇನೆ ನಮ್ ಗೌಡ್ರಿಗೆ ಬ್ಯಾರೆ ಮದ್ವೆ ಮಾಡೋಕ್ ಹೊಂಟವ್ರೆ ಅಂತ ಹೇಳ್ತಾರೆ ವಿದ್ಯಾ ಅವರು. ಅದನ್ನ ಕೇಳಿ ಚೆಲುವರಾಜ್ಗೆ ಗಾಬರಿಯಾಗಿ ಹಾಗೆ ಎದ್ ನಿಂತ್ಕೋಬಿಡ್ತಾರೆ. ಏನ್ ಹೇಳ್ತಾ ಇದೀಯವ ನೀನು ಅಂತ ಚೆಲುವರಾಜ್ ಕೇಳ್ತಾರೆ. ನಿಜ ಹೇಳ್ತಾ ಇದೀನಿ ಅಪ್ಪಯ್ಯ, ಇವಾಗ ನಿನ್ ಮಗಳು ಬಾಳು ನಿನ್ ಕೈಯಲ್ಲ ಐತೆ, ಹೆಂಗಾದ್ರೂ ಮಾಡಿ ನೀನೇ ಉಳಿಸ್ಕೊಡ್ಬೇಕು ಅಂತ ವಿದ್ಯಾ ಅವ್ರು ಹೇಳಿದಾಗ ಚೆಲುವರಾಜ್ ಹೇಳ್ತಾರೆ, ನಿನ್ ಮಾತ್ ಕೇಳಿ ನಿಂತ ನೆಲಾನೇ ಕುಸ್ತೋದಂಗಾಯ್ತು. ಸರಿ ಅಳಿಯಂದ್ರಿಗೆ ಯಾರ್ ಕುಟ್ಟೆ ಮದ್ವೆ ಮಾಡ್ತಾರವ. ಆಗ ವಿದ್ಯಾ ಅವ್ರು ಹೇಳ್ತಾರೆ, ವಿನಂತಿ ಅಕ್ಕನ್ ಜೊತೆ. ಯಾಕವ್ವ ಇಂತ ಅನ್ಯಾಯ ಮಾಡಕ್ ಹೊಂಟಿರೋರು ಅವಳು ಕುಟ್ಟೆ ಮದ್ವೆ ಮಾಡಕ ಏನಾಯ್ತು ಅವ್ವ ಅದು ಅಂತ ವಿದ್ಯಾ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ನನ್ನ ಮಗಳಿಗೆ ಆಗಿರೋ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ಬೇಕಂತ ತೀರ್ಮಾನ ಆಗೈತೆ ಕಣೆ ಅಂದದ್ದನ್ನ ಹೇಳ್ತಾರೆ ವಿದ್ಯಾ ಅವರು. ವಿನಂತಿ ಅಕ್ಕ ಭದ್ರಣ್ಣನ ರೂಮ್ನಾಗ ಅವ್ರ ಹಾಸಿಗೆ ಮೇಲೆ ಒಟ್ಟಿಗೆ ಮಲಗಿದ್ರು ಅಂತ ಚಂಪಾ ಹೇಳಿದ್ದನ್ನು ಹೇಳ್ತಾರೆ ವಿದ್ಯಾ ಅವರು. ವಿಚಾರದಲ್ಲಿ ನಾನೇ ಸಾಕ್ಷಿ ಆಗಿರೋದ್ರಿಂದ ನನ್ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿದ್ದು ಶಿವರಾಮೇಗೌಡ್ರದ್ದು ಮಾತನ್ನ ಹೇಳ್ತಾರೆ ವಿದ್ಯಾ ಅವರು. ಇದನ್ನ ಕೇಳಿ ಚೆಲುವರಾಜ್ ಹಾಗೆ ರತ್ನ ಅವರಿಗೆ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಗಿತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.